ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇಡಿ ಮತ್ತೊಂದು ಕಡೆ ಲೋಕ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಮೂಲಕ ಮೂಡಾ ಹಗರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಲೋಕಾಯುಕ್ತ ಪೊಲೀಸರು ಮೂಡಾ ಇನ್ವೆಸ್ಟಿಗೇಷನ್ನ ಆಳಕ್ಕಿಳಿದಿದ್ದಾರೆ. ಈ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಚುರುಕು ಪಡೆದಿದೆ ಲೋಕಾಯುಕ್ತ ಮೂಡಾ ಇನ್ವೆಸ್ಟಿಗೇಷನ್. ಮೈಸೂರು ಮೂಡಾ ಕಚೇರಿಯಲ್ಲಿ ಮಾಜಿ ಆಯುಕ್ತ ನಟೇಶ್ಗೆ ಡ್ರಿಲ್ ಮುಂದುವರೆದಿದೆ. ಮಾಧ್ಯಮಗಳ ಮುಂದೆ ನಟೇಶ್ ಪೌರುಷವನ್ನ ಪ್ರದರ್ಶನ ಮಾಡಿದ್ದಾರೆ. ನನ್ನನ್ನೇಕೆ ವಿಡಿಯೋ ಮಾಡ್ತಿದ್ದೀರಾ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನೇನು ಡ್ಯಾನ್ಸ್ ಮಾಡ್ತಿದ್ದೀನಾ ಅಂಥೇಳಿ ಸಿಡುಕು ಪ್ರದರ್ಶನ ಮಾಡಿದ್ದಾರೆ. ಕೈಯಲ್ಲಿ ತಂದಿದ್ದಂತಹ ದಾಖಲೆಗಳನ್ನ ಟೇಬಲ್ ಮೇಲೆ ಕುಕ್ಕಿದ್ದಾರೆ ಮಾಜಿ ಆಯುಕ್ತ ನಟೇಶ್. ವಿಚಾರಣೆಗೆ ಬಂದಾಗ ವಿಡಿಯೋ ಮಾಡೋದು ತಪ್ಪಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿಎಂ ಪತ್ನಿಗೆ 14 ಸೈಟು ಮಂಜೂರು ಮಾಡಿದ್ರು ನಟೇಶ್. ಚುರುಕು ಪಡೆದಿದೆ ಇದೇ ವಿಚಾರದಲ್ಲಿ ಲೋಕಾಯುಕ್ತ ಇನ್ವೆಸ್ಟಿಗೇಷನ್. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸಿದ್ದೀರಿ. ವಿಜುವಲ್ ತೆಗಿತಾರೆ ಬಿಡಿ ಸರ್, ಏನಿಲ್ಲ ಬಂದಿರೋದಕ್ಕೆ ತಾವು ಬಿಡಿ ಸರ್. ಸರ್ ಆಯ್ತು ಬನ್ನಿ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲ ಅದನ್ನೇ ವಿಜುವಲ್ ತೆಗಿತಾರೆ ಬಿಡಿ ಸರ್, ಬಂದಿರೋದಕ್ಕೆ ಬಿಡಿ ಸರ್. ಸರ್ ಆಯ್ತು ಬನ್ನಿ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಾಜಿ ಆಯುಕ್ತ ನಟೇಶ್ ಅವರ ಪೌರುಷ ಪ್ರದರ್ಶನ ಮೀಡಿಯಾಗಳ ಮುಂದೆ ಇದ್ದಂಗೆ ತೋರಿಸಿದ್ರೆ ಕೆಂಡದಂತ ಕೋಪ ಯಾಕೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿದ್ದೀನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಾಡಿ, ಟೆನ್ಷನ್ ಗೊತ್ತಾಗ್ತಾ ಇದೆ ಯಾವ ರೀತಿ ಟೆನ್ಷನ್ನಲ್ಲಿದ್ದಾರೆ ಮಾಜಿ ಆಯುಕ್ತ ನಟೇಶ್ ಅವರು ಅನ್ನೋದು. ಇದ್ದಕ್ಕಿದ್ದ ಹಾಗೆ ಮೀಡಿಯಾಗಳ ಮೇಲೆ ಮುಗಿಬೀಳೋದಕ್ಕೆ ಬರ್ತಾರೆ. ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ ಅಂಥೇಳಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಇದ್ದಂಗೆ ತೋರಿಸಿದ್ರೆ ಕೆಂಡದಂಥ ಕೋಪ ಯಾಕೆ ಮಾಜಿ ಆಯುಕ್ತ ನಟೇಶ್ ಅವರಿಗೆ? ಯಾಕೆ ಅವರ ಸಿಟ್ಟು, ಈ ಪೌರುಷ ಪ್ರದರ್ಶನ ಕಾರಣ ಏನು ಅಂಥೇಳಿ? ಪ್ರೇಮ್, ಇತ್ತೀಚೆಗೆ ಕೆಲವರಿಗೆ ಚಟ ಆಗ್ಬಿಟ್ಟಿದೆ ಪ್ರೇಮ್. ಮಾಧ್ಯಮದವ್ರಿಗೆ ಪಾಠ ಹೇಳೋದು, ಮಾಧ್ಯಮದವ್ರ ಬಗ್ಗೆ ಮಾಧ್ಯಮದವ್ರನ್ನ ಅಣುಗಿಸೋದು ಕೆಲವರಿಗೆ ಚಟ ಆಗ್ಬಿಟ್ಟಿದೆ. ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಾಡ್ಕೊಂಡಿದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಧ್ಯಮದವರು ನಾವು ಮಾಡ್ತಾ ಇರ್ತೀವಿ. ನಮಗೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಇದನ್ನ ಯಾಕೆ ತೆಗಿತೀರಾ ಅದನ್ನ ಯಾಕೆ ತೆಗಿತೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದು ಒಂದು ಚಟ. ಅದೊಂಥರ ಸಾಮೂಹಿಕ ಸನ್ನಿತರ ಆಗೋಗ್ಬಿಟ್ಟಿದೆ. ನಾವು ಭಾಳಷ್ಟು ಪ್ರಕರಣಗಳಲ್ಲಿ ನೋಡ್ಬಿಟ್ಟಿದ್ದೀವಿ. ಮಾಡಬಾರ್ದಂತಹ ತಪ್ಪುಗಳನ್ನು, ತಿನ್ನಬಾರ್ದಷ್ಟು ವಲಸೆಗಳನ್ನು ತಿಂದ್ಕೊಂಡು ವಿಚಾರಣೆಗೆ ಮತ್ತೊಂದಕ್ಕೆ ಹಾಜರಾಗ್ತಾ ಇರ್ತಾರೆ. ತೋರಿಸುವಂಥವ್ರ ಮೇಲೆ ಈ ರೀತಿಯಾಗಿ ಪೌರುಷದ ಪ್ರದರ್ಶನ ಮಾಡುವಂಥದ್ದು ಸೇಮ್ ರಿಪೀಟ್ ಇವತ್ತು ಮಾಜಿ ಆಯುಕ್ತ ನಟೇಶ್ ಅವರು ಕೂಡ ಮಾಡಿದಂಥದ್ದು. ನಟೇಶ್ ಅವರ ಇಡೀ ಬಿಹೇವಿಯರ್ನ ಗಮನಿಸ್ತಾ ಇದ್ದರೆ ನಟೇಶ್ ಗಾಬರಿ ಆಗಿರುವಂಥದ್ದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆ ಗಾಬರಿತನವನ್ನು ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡುವಂಥ ಕೆಲಸವನ್ನು ನಟೇಶ್ ಮಾಡಿದರು. ಅದರಿಂದ ಯಾವ ಪ್ರಯೋಜನಗಳು ಆಗೋದಿಲ್ಲ ಪ್ರೇಮ್. ಸತ್ಯವಾಗಿಯೇ ಇದೆ. ಅವರು ಮಾಧ್ಯಮಗಳ ಮುಂದೆ ಪೌರುಷ ತೋರಿಸ್ತಾ ಇದ್ದಂಗೆ ಅಲ್ಲಿ ದಾಖಲೆಯಲ್ಲಿರುವಂಥ ಸತ್ಯಗಳು ಏನು ಬದಲಾಗೋದಿಲ್ಲ. ಮತ್ತು ಇದನ್ನು ತೋರಿಸಬೇಡಿ ಅಂತ ಹೇಳೋಕ್ಕೆ ನಮಗೆ ಡೈರೆಕ್ಟ್ ಮಾಡೋಕ್ಕೆ ಇವರೆಲ್ಲ ಯಾರು ಪ್ರೇಮ್? ನಾವು ಬಂದಿರುವಂಥದ್ದು ಯಾರದೋ ಮನೆಯ ಖಾಸಗಿ ಕೆಲಸಕ್ಕಲ್ಲ. ನಾವು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಪ್ರೇಮ್. ಅವ್ರಿಗೆ ಒಂದು ಗುರುತರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೆ ಕರೆಸಿರುವಂಥದ್ದು. ವಿಚಾರಣೆಗೆ ಬಂದಂಥವರನ್ನು ತೋರಿಸುವಂಥದ್ದು ಅದು ನಮ್ಮ ಕೆಲಸ, ನಮ್ಮ ಹಕ್ಕು ಕೂಡ. ಆದರೆ ಅದನ್ನು ತಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಒಂಥರ ಫ್ರಸ್ಟ್ರೇಷನಲ್ಲಿ ಈ ರೀತಿಯಾಗಿ ನಟೇಶ್ ನಡೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರೇಮ್. ಓಕೆ.